ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ವಿರಾಟ್ ಕೊಹ್ಲಿ ಒಂದು ರೀತಿ ನಮ್ಮ ದೇಶದ ಫಿಟ್ನೆಸ್ ಐಕಾನ್ ಅಂತ ಬೇಕಾದರೂ ಅನ್ಬೋದು. ಅವರು ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದಾರೆ, ಅವರು ಯಾವುದೇ ಜಂಕ್ ಫುಡ್ಡನ್ನು ತಿನ್ನಲ್ವಂತೆ, ಯಾವುದೇ ಫ್ರೈಡ್ ಫುಡ್ಡನ್ನು ತಿನ್ನಲ್ವಂತೆ. ಆದರೆ ಅವರು ಚಿಪ್ಸಿಂದು ಅಡ್ವರ್ಟೈಸ್ಮೆಂಟಲ್ಲಿ ಬರ್ತಾರೆ, ಒಂದು ಚಿಪ್ಸ್ ಕಂಪನಿಯನ್ನು ಪ್ರಮೋಟ್ ಮಾಡ್ತಾರೆ. ಮಹೇಶ್ ಬಾಬು ಒಂದು ವಿಡಿಯೋದಲ್ಲಿ ಹೇಳ್ತಾರೆ ಅವರು ಸ್ಮೋಕನ್ನು ಮಾಡಲ್ಲ ಅಂತ, ಆದರೆ ಪಾನ್ ಮಸಾಲ ಅಡ್ವರ್ಟೈಸ್ಮೆಂಟಲ್ಲಿ ಬರ್ತಾರೆ. ಸಮಂತ ಅವ್ರು ಹೇಳ್ತಾರೆ ಅವರು ಡಾರ್ಕ್ ಚಾಕ್ಲೇಟನ್ನೇ ತಿನ್ನೋದು, ಯಾವುದೇ ಸಾಫ್ಟ್ ಡ್ರಿಂಕನ್ನು ಕುಡಿಯಲ್ಲ ಅಂತ, ಆದರೆ ಫ್ಯಾಂಟಾ ಅಡ್ವರ್ಟೈಸ್ಮೆಂಟಲ್ಲಿ ಬರ್ತಾರೆ. ಮಂಜ್ ಚಾಕ್ಲೇಟಿಂದು ಅಡ್ವರ್ಟೈಸ್ಮೆಂಟಲ್ಲಿ ಬರ್ತಾರೆ. ನಂತರ ಆಲಿಯಾ ಭಟ್ ಕಪಿಲ್ ಶರ್ಮಾ ಶೋನಲ್ಲಿ ಅವರು ಏನೋ ಶುಗರ್ ಇರುವಂಥ ಕಾಫಿ ಕೊಟ್ಟರು ಅಂದ ತಕ್ಷಣ ಅಯ್ಯೋ ಆಡಿದ್ದು ನೋಡಬೇಕಾಗಿತ್ತು, ಆದರೆ ಅವರು ಫ್ರೂಟಿದು ಅಡ್ವರ್ಟೈಸ್ಮೆಂಟಲ್ಲಿ ಬರ್ತಾರೆ, ಫುಲ್ ಶುಗರ್ ಇರುವಂಥ ಫ್ರೂಟಿ. ನಂತರ ನಮ್ಮ ರಶ್ಮಿಕಾ ಮಂದಣ್ಣ ಅವರು ಯಾರೋ ಫ್ಯಾನ್ ಅವ್ರ ಬರ್ಡೇನೋ ಏನೋ ಸೆಲೆಬ್ರೇಟ್ ಮಾಡಿದಾಗ ಸ್ವಲ್ಪ ಕೇಕ್ ಕೊಡೋದಕ್ಕೆ ಹೋದ್ರು, ಅಯ್ಯೋ ಆಡಿದ್ದು ನೋಡಬೇಕಾಗಿತ್ತು ಗುರು, ಜೀವನದಲ್ಲಿ ಕೇಕೇ ತಿನ್ನಲ್ಲ ಅವರು ಅನ್ನೋ ರೀತಿ ಆಡ್ಬಿಟ್ರು. ಬಟ್ ಅವರು ಒಂದು ಐಸ್ ಕ್ರೀಮ್ ಅಡ್ವರ್ಟೈಸ್ಮೆಂಟಲ್ಲಿ ಬರ್ತಾರೆ ಮತ್ತು 7up ಅಡ್ವರ್ಟೈಸ್ಮೆಂಟಲ್ಲಿ ಬರ್ತಾರೆ. ಒಂದು ರೀತಿ ಹಿಪೋಕ್ರೆಸಿ ಅಂತ ಅನ್ನಿಸ್ಬಿಡುತ್ತೆ. ಅವರು ಅದನ್ನು ಯೂಸ್ ಮಾಡ್ತಿರಲ್ಲ, ಆದರೆ ಅವರನ್ನು ಇಷ್ಟಪಡುವಂಥ ಫ್ಯಾನ್ಸ್ಗಳಿಗೆ ಅದನ್ನು ಪ್ರಮೋಟ್ ಮಾಡುವಂಥದ್ದು ಎಷ್ಟು ಸರಿ? ಇದನ್ನೆಲ್ಲ ಬಿಟ್ಟಾಕಿ IPL ಶುರುವಾಗಿದೆ. ಕೋಟ್ಯಾಂತರ ಜನ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಈ IPLನ ನೋಡ್ತಾರೆ. ಆದರೆ ಈ IPL ಬರೋ ಟೈಮಲ್ಲಿ ಬರುವಂಥ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಎಲ್ಲ ಬರೀ ಗ್ಯಾಂಬ್ಲಿಂಗ್ ಬೆಟ್ಟಿಂಗ್ ಅಪ್ಲಿಕೇಶನ್ಗಳೇ ಇರ್ತವೆ. Dream11 ಆಯಿತು, ರಮ್ಮಿ ಸರ್ಕಲ್ ಆಯಿತು, My11 ಸರ್ಕಲ್, ಅಯ್ಯೋ ಅದರಲ್ಲಿ ಬರುವಂಥ ಸೆಲೆಬ್ರಿಟಿಗಳು ಅದು ಹೆಂಗೆ ಅವ್ರಿಗೆ ಅಷ್ಟೊಂದು ದುಡ್ಡು ಕೊಡ್ತಾರೋ ಈ ಬ್ರ್ಯಾಂಡ್ಗಳು ದೇವ್ರಾಣೆ ಗೊತ್ತಿಲ್ಲ. Dream11 ಅಡ್ವರ್ಟೈಸ್ಮೆಂಟಲ್ಲಿ ಅಮೀರ್ ಖಾನ್ ದೊಡ್ಡ ಆ್ಯಕ್ಟ್ರು, ರಣಬೀರ್ ಕಪೂರ್ ದೊಡ್ಡ ಆ್ಯಕ್ಟ್ರು, ರೋಹಿತ್ ಶರ್ಮಾ, ಲಿಟ್ರಲಿ ಬರೋ ಎಲ್ಲ ಕ್ರಿಕೆಟರ್ಸ್ಗಳು ಕೂಡ ಅದರಲ್ಲಿ ಇರ್ತಾರೆ. ದೊಡ್ಡ ಆ್ಯಕ್ಟ್ರನ್ನೆಲ್ಲ ತಗೋತಾರೆ. ದುಡ್ಡಲ್ಲಿಂದ ಬರ್ತಾ ಇದೆ. ನೀವೇನೋ ಗೊತ್ತಿಲ್ಲದೆ ಆಗ್ತೀರಾ, ನಿಮಗೆ ಲಕ್ಷಾಂತರ ಜನ ದುಡ್ಡನ್ನು ಹಾಕಿರ್ತಾರೆ. ಸ್ವಲ್ಪನೂ ಟ್ರಾನ್ಸ್ಪರೆನ್ಸಿ ಇರಲ್ಲ, ಯಾರಿಗೆ ಹೇಳ್ತಾರೆ, ಯಾರಿಗೆ ಎಷ್ಟು ದುಡ್ಡು ಬಂತು ಏನೂ ಗೊತ್ತಾಗಲ್ಲ. ಒಳಗಡೆ ಅವ್ರು ಸ್ಕ್ಯಾಮ್ ಮಾಡಿದ್ರು ಕೂಡ ನಮಗೆ ಸ್ವಲ್ಪನೂ ಗೊತ್ತಾಗಲ್ಲ. ಇನ್ನೇನು ಮತ್ತೆ ಸ್ಕ್ಯಾಮ್ ಮಾಡಲೇಬೇಕು. ಅಷ್ಟು ದೊಡ್ಡ ಆ್ಯಕ್ಟ್ರ್ಗಳಿಗೆ ದುಡ್ಡು ಕೊಡಬೇಕು ಅಂತಂದ್ರೆ ಇಲ್ಲಿಂದ ಬರುತ್ತೆ, ಅವ್ರಿಗೆ ಮಾಡೇ ಮಾಡ್ತಾರೆ. ನಂಗನ್ನಿಸ್ದಂಗೆ ಈವನ್ ಕೊಹ್ಲಿ ಕೂಡ ಈ ರೀತಿ ಕೆಲವೊಂದು ಫ್ಯಾಂಟಸಿ ಅಪ್ಲಿಕೇಶನ್ಗಳನ್ನ ಪ್ರಮೋಟ್ ಮಾಡಿದ್ದಾರೆ. ಬಟ್ ಅವ್ರನ್ನ ಬ್ಲೇಮ್ ಮಾಡೋದಕ್ಕಾಗಲ್ಲ. ಈ ರೀತಿ ಫ್ಯಾಂಟಸಿ ಅಪ್ಲಿಕೇಶನ್ಗಳು ಗೌರ್ಮೆಂಟ್ನ ಪ್ರಕಾರ ಕಂಪ್ಲೀಟ್ಲಿ ಲೀಗಲ್. ಈ ಸೆಲೆಬ್ರಿಟಿಗಳು ಎಲ್ಲರೂ ದುಡ್ಡು ಮಾಡೋದಕ್ಕೆ ಮಾಡ್ತಿರೋದು, ಎಲ್ಲರೂ ಮಾಡ್ತಿರೋ ದುಡ್ಡಿಗೋಸ್ಕರನೇ. ನಾವು ಕೇರ್ಫುಲ್ ಆಗಿರಬೇಕು. ಯಾರೋ ನೀವು ಸೆಲೆಬ್ರೇಟ್ ಮಾಡುವಂಥ ವ್ಯಕ್ತಿ, ಹೀರೋ ಏನೋ ಹೇಳ್ತಾ ಇದ್ದೇನೆ ಅಂದ ತಕ್ಷಣ ಅದನ್ನು ಬ್ಲೈಂಡಾಗಿ ನಂಬೋದಲ್ಲ. ನಾವು ಕ್ರಾಸ್ ಚೆಕ್ ಮಾಡಬೇಕು. ಅಷ್ಟು ದಡ್ರ ಹಾಕೋಗ್ಬಾರ್ದು ನಾವು. ಯಾರೇ ಹೀರೋ ಆಗಲಿ, ಯಾರೇ ಕ್ರಿಕೆಟರ್ ಆಗಲಿ, ಏನೋ ಹೇಳ್ತಾ ಇದ್ದೀನಿ ಅಂತ ಅಂದರೆ ಅವ್ನು ಕೇಳಿಸ್ಕೋಬೇಕು, ಸೂಪರ್ ಗುರು ಅಂದ್ಬಿಟ್ಟು ಸುಮ್ಮನೆ ಆಗಬೇಕು. ಅವ್ನು ಹೇಳ್ದ ಅಂದ ತಕ್ಷಣ ನಾವು ಒಂದು ಅಪ್ಲಿಕೇಶನ್ನಿಗೆ ಡೌನ್ಲೋಡ್ ಮಾಡಿಕೊಂಡು ದುಡ್ಡು ಹಾಕೋದಲ್ಲ. ಬ್ಲೈಂಡಾಗಿ ಏನು ಕೂಡ ನಂಬೋದಕ್ಕೆ ಹೋಗಬಾರ್ದು. ನಾವು ಬುದ್ಧಿವಂತರಾಗಬೇಕು, ಆಯಿತಾ? ಹೌದು, ಈ ಸೆಲೆಬ್ರಿಟಿಗಳಿಗೂ ಕೂಡ ಜವಾಬ್ದಾರಿ ಇರುತ್ತೆ, ಆಯಿತಾ? ಬಟ್ ಅದು ಇಲ್ಲಿಗಲ್ಲ. ಹೆಂಗೆ ಹೇಳ್ತೀರಾ ಹೇಳಿ ಅವ್ರಿಗೆ? ಗೌರ್ನಮೆಂಟೇ ಅದನ್ನು ಲೀಗಲೈಸ್ ಮಾಡಿರೋದ್ರಿಂದ ಹೇಳೋದಕ್ಕೆ ಆಗಲ್ಲ, ಅದು ಪ್ರಾಬ್ಲಮ್ಮು. ಇನ್ನು ಇಲ್ಲೀಗಲ್ ಬೆಟ್ಟಿಂಗ್ ಅಪ್ಲಿಕೇಶನ್ ಬಗ್ಗೆ ಮಾತನಾಡ್ತೀನಿ. ಹೈದರಾಬಾದ್ನಲ್ಲಿ ದೊಡ್ಡ ಕೇಸೇ ಆಗಿಬಿಟ್ಟಿದೆ. ತುಂಬ ಜನ ಯೂಟ್ಯೂಬರ್ಸನ್ನು, ಇನ್ಫ್ಲೂಯೆನ್ಸರ್ಸನ್ನು ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಏನಾಗಿದೆ, ಈ ಗೌರ್ಮೆಂಟ್ನ ಪ್ರಕಾರ 2 ರೀತಿ ಬೆಟ್ಟಿಂಗ್ ಅಪ್ಲಿಕೇಶನ್ ಬರ್ತವೆ, ಆಯಿತಾ? ಒಂದು ಲೀಗಲ್, ಇನ್ನೊಂದು ಇಲ್ಲೀಗಲ್ಲು. ಲೀಗಲ್ ಹೆಂಗಪ್ಪ ಅಂತ ಅಂದರೆ ಗೌರ್ಮೆಂಟ್ನ ಅಂಡರು ಲೈಸೆನ್ಸ್ ತೊಗೊಂಡು ಅವರಿಗೆ ಟ್ಯಾಕ್ಸ್ನೆಲ್ಲ ಕೊಟ್ಕೊಂಡು ನಡೆಸ್ತಾ ಇರುವಂಥ ಲೀಗಲ್ ಅಪ್ಲಿಕೇಶನ್ಗಳು. ಇನ್ನೊಂದು ಗೌರ್ಮೆಂಟಿಂದ ಯಾವುದೇ ಪರ್ಮಿಷನ್ ತಗೊಳ್ಳದೆ ಇಲ್ಲೀಗಲ್ ಆಗಿ ನಡೀತಾ ಇರುವಂಥ ಅಪ್ಲಿಕೇಶನ್ಗಳು. ಈ ಯೂಟ್ಯೂಬರ್ಸ್ಗಳು ಈ ಇಲ್ಲೀಗಲ್ ಬೆಟ್ಟಿಂಗ್ ಅಪ್ಲಿಕೇಶನ್ಗಳನ್ನ ಪ್ರಮೋಟ್ ಮಾಡಿದ್ದಾರೆ, ಆಯಿತಾ? ಅದರಿಂದ ತುಂಬ ಜನ ದುಡ್ಡನ್ನು ಕಳ್ಕೊಂಡಿದ್ದಾರೆ. ಅದು ಕಂಪ್ಲೇಂಟ್ ಆಗಿ ಎಲ್ಲರನ್ನು ಹಿಡಿದುಬಿಟ್ಟು ಈಗ ಮೋಸ್ಟ್ಲಿ ಅವ್ರ ಮೇಲೆ ಏನೋ ಕೇಸ್ ಹಾಕಿರ್ತಾರೆ. ಸೊ ಆ ರೀತಿ ದೊಡ್ಡ ಒಂದು ಇಶ್ಯೂನೇ ಆಗೋಗಿತ್ತು ಹೈದರಾಬಾದ್ನಲ್ಲಿ. ಮೋಸ್ಟ್ಲಿ ಕರ್ನಾಟಕದಲ್ಲೂ ಕೂಡ ಇನ್ನು ಕೆಲವು ದಿನಗಳಲ್ಲಿ ಆಗಬಹುದು. ಮೊನ್ನೆ ಒಂದು ರೀಲ್ ನೋಡ್ತಾ ಇದ್ದೆ, ಯಾರನ್ನೋ ಕರೆಸ್ಬಿಟ್ಟು ಮಾತಾಡಿದ್ದಾರೆ ಸೈಬರ್ ಕ್ರೈಮ್ ಪೊಲೀಸ್ಗಳು. ಸೊ ನಮ್ಮ ಕರ್ನಾಟಕದಲ್ಲೂ ಕೂಡ ತುಂಬ ಇನ್ಫ್ಲೂಯೆನ್ಸರ್ಸ್ಗಳು ಈ ರೀತಿ ಇಲ್ಲಿಗಲ್ ಬೆಟ್ಟಿಂಗ್ ಅಪ್ಲಿಕೇಶನ್ಗಳ ಪ್ರಮೋಷನ್ನ ಮಾಡಿದ್ದಾರೆ. ಸೊ ಅವ್ರನ್ನೆಲ್ಲ ಮೋಸ್ಟ್ಲಿ ಹಿಡಿಯಬಹುದು. ಕೇರ್ಫುಲ್ ಆಗಿರಿ, ಇದ್ರೆ ಈಗಲೇ ಡಿಲೀಟ್ ಮಾಡ್ಕೊಂಬಿಡಿ, ಆಯಿತಾ? ನಾವು ಇನ್ಫ್ಲೂಯೆನ್ಸರ್ಸ್ಗಳಿಗೆ ಕೆಲವೊಂದು ಜವಾಬ್ದಾರಿ ಇರುತ್ತೆ. ನಾವೇ ಎಷ್ಟೋ ಸಲ ಯಾಮಾರ್ಬಿಡ್ತೀವಿ, ಆಯಿತಾ? ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ. ಒಂದು ಸಲ OnePlus ಅವರು ಒಂದು ಫೋನ್ನ ಲಾಂಚ್ ಮಾಡಿದರು. ಲಾಂಚ್ ಆಗಿಂತ ಮುಂಚೆ ನಮಗೆ ಬ್ರೀಫಿಂಗ್ ಕಳಿಸ್ತಾರೆ, ಆ ಫೋನಲ್ಲಿ ಏನೆಲ್ಲ ಸ್ಪೆಸಿಫಿಕೇಷನ್ ಇದೆ, ಮತ್ತು ಒಂದು ಆನ್ಲೈನ್ ಕಾಲ್ನ ತಗೋತಾರೆ, ಆ ಫೋನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಆಯಿತಾ? ಆ ಟೈಮಲ್ಲೆಲ್ಲ ನನಗೆ ನೆನಪಿದೆ, ಅದರಲ್ಲಿರುವಂಥ ಸ್ಟೋರೇಜ್ ಟೈಪು UFS 4.0 ಸ್ಟೋರೇಜ್ ಅಂತ ಎಲ್ಲ ಕಡೆ ಹೇಳಿದ್ರು. ಅವ್ರ ವೆಬ್ಸೈಟಲ್ಲೂ ಕೂಡ ಹಂಗೆ ಇತ್ತು. ನಾವೇ ಅಂದ್ಕೊಂಡು ಅದೇ ಇರುತ್ತೆ ಅಂದ್ಬಿಟ್ಟು ಅದ್ರ ಬಗ್ಗೆ ವಿಡಿಯೋ ಮಾಡೋದು, ಅದನ್ನೇ ಹೇಳಿ ವಿಡಿಯೋ ಮಾಡೋದು. ಬಟ್ ಆಮೇಲೆ ಗೊತ್ತಾಯಿತು ಅವ್ರ ವೆಬ್ಸೈಟ್ನಲ್ಲಿ ಅದನ್ನು ಚೇಂಜ್ ಮಾಡಿಬಿಟ್ಟಿದ್ದಾರೆ. ನಾವು ವಿಡಿಯೋ ಮಾಡಬೇಕಾದ್ರೆ ಒಂದಿತ್ತು, ಆಮೇಲೆ ಅದನ್ನು ಚೇಂಜ್ ಮಾಡಿಬಿಡ್ತಾರೆ, ಆಯಿತಾ? ನಾವು ಹೇಳಿರ್ತೀವಿ, ನಾವು ಹೇಳಿರೋದನ್ನು ನೋಡಿ ಕೆಲವು ಜನ ಫೋನ್ನ ತೊಗೊಂಡಿರ್ತಾರೆ.
ಆಯಿತಾ. ಒಂದು ರೀತಿ ಹೆಂಗಾಯಿತು ಅಂದರೆ ಈ ಬ್ರ್ಯಾಂಡ್ಗಳು ಮಾಡುವಂಥ ತಪ್ಪಿಂದ ನಾವೆಷ್ಟೋ ಸಲ ಬ್ಲೇಮ್ನ ತೊಗೋಬೇಕಾಗತ್ತೆ ಆಯಿತಾ. ಹೆವಿ ಕೇರ್ಫುಲ್ ಆಗಿರ್ಬೇಕು, ಎಷ್ಟೇ ಕೇರ್ಫುಲ್ಲಾಗಿದ್ರೂ ಸಹ ಈ ರೀತಿ ಆಗಿಬಿಡುತ್ತೆ. ನೀವು ವಿಡಿಯೋ ಮಾಡಿರ್ತೀರ ಒಂದು ಪ್ರಾಡಕ್ಟ್ ಬಗ್ಗೆ, ಆ ಬ್ರ್ಯಾಂಡ್ನವರು ಸರಿಯಾಗಿ ಸರ್ವಿಸ್ ಕೊಟ್ಟಿಲ್ಲ ಅಂದರೆ ಜನ ನಮ್ಮನ್ನೇ ಬೈಯೋದು. ನಾವು ಕೇರ್ಫುಲ್ ಆಗಿರಬೇಕು, ಎಷ್ಟೇ ಕೇರ್ಫುಲ್ ಆಗಿದ್ದರೂ ಏನು ಮಾಡೋದಕ್ಕಾಗಲ್ಲ. ಎಷ್ಟೋ ಸಲ ಈ ಮೈಕ್ರೋಮ್ಯಾಕ್ಸ್ನವರು ಕೆಲವೊಂದು ಟಿ ವಿದು ತುಂಬ ಇಶ್ಯೂಗಳಾಗುತ್ತೆ. ನಮಗೆ ನಾವು ಹೇಳ್ತೀನಿ ನಾವೇ ಯಾಮಾರ್ಬಿಡ್ತೀವಿ. ಇದೇ ರೀಸನಿಗೆ ಹೇಳೋದು, ಇನ್ಫ್ಲೂಯೆನ್ಸರ್ನ ನೀವು ತುಂಬ ಫಾಲೋ ಮಾಡ್ತೀರಾ ಅಂದರೆ ಯಾವತ್ತೂ ಒಬ್ರನ್ನ ಬ್ಲೈಂಡಾಗಿ ನಂಬೋದಕ್ಕೆ ಹೋಗಬಾರ್ದು ಆಯಿತಾ. ಯಾವತ್ತೂ ನಂಬೋದಕ್ಕೆ ಹೋಗಬಾರ್ದು. ನಾವೇ ಕ್ರಾಸ್ ಚೆಕ್ ಮಾಡಬೇಕು. ಒಂದು 2 ವಿಡಿಯೋ ನೋಡಬೇಕು, ಒಂದು 3 ವಿಡಿಯೋ ನೋಡಬೇಕು. ನಮಗೆ ಏನು ಅನಿಸುತ್ತೆ, ನಮ್ಮ ಮನಸ್ಸಿಗೆ ಅನ್ಸೋದನ್ನು ನಾವು ಮಾಡಬೇಕು, ನಮಗೆ ಇಷ್ಟ ಬಂದಿದ್ದು ಮಾಡಬೇಕು. ಯಾರೊಬ್ಬ ಹೇಳ್ತಾ ಇದ್ದಾನೆ ಅಂದ್ಬಿಟ್ಟು ಅದನ್ನು ಫಾಲೋ ಮಾಡೋಕ್ಕೆ ಹೋಗಬಾರ್ದು ಬ್ಲೈಂಡಾಗಿ ಆಯಿತಾ. ಯಾರೇ ಇನ್ಫ್ಲೂಯೆನ್ಸರ್ಸ್ ಆದರೂ ಆಗಲಿ, ಯಾರೇ ಆಗಿರಲಿ, ಅದು ಯಾವ ಸೆಲೆಬ್ರಿಟಿನಾದರೂ ಆಗಿರಲಿ, ಯಾರನ್ನು ದಯವಿಟ್ಟು ಬ್ಲೈಂಡಾಗಿ ನಂಬೋದಕ್ಕೆ ಹೋಗಬೇಡಿ. ನಿಮ್ಮ ಸ್ವಇಚ್ಛೆಯಿಂದ ನಿಮ್ಗೆ ಅನ್ಸಿದ್ದನ್ನು ನೀವು ಡಿಸಿಷನ್ ತೊಗೋಬೇಕು ಆಯಿತಾ. ನಿಮಗೆ ಚೆನ್ನಾಗಿ ಅನ್ನಿಸ್ತಾ ಇದೆ, ಆ ಫೋನ್ ಚೆನ್ನಾಗಿದೆ ಅಂತ ನಿಮಗೆ ಅನ್ಸಿದ್ರೆ ತೊಗೋಬೇಕು, ಯಾರೋ ಹೇಳ್ತಾ ಇದ್ದಾನೆ ಅಂತ ಅಲ್ಲ. ನಿಮಗೆ ಬೇಕಾಗಿರುವಂಥ ಸ್ಪೆಸಿಫಿಕೇಷನ್, ಬೇಕಾಗಿರುವಂಥ ವಿಷಯ ಅದರಲ್ಲಿ ಇದೆಯಾ, ಆ ಪ್ರಾಡಕ್ಟನ್ನು ನೋಡಿ ನೀವು ತೊಗೋಬೇಕಾಗುತ್ತೆ, ನೀವು ಡಿಸಿಷನ್ ತೊಗೋಬೇಕಾಗುತ್ತೆ. ಬ್ಲೈಂಡಾಗಿ ಯಾರೋ ಒಬ್ಬ ಹೇಳಿದ್ದನ್ನು ನಂಬೋದಕ್ಕೆ ಹೋಗಬೇಡಿ. ಅದನ್ನು ಕ್ರಾಸ್ ಚೆಕ್ ಮಾಡಿ, ಒಂದು 4 ವಿಡಿಯೋ ನೋಡಿ, 4 ವೆಬ್ಸೈಟ್ ನೋಡಿ, ಆಮೇಲೆ ಡಿಸಿಷನ್ ತೊಗೊಳ್ಳಿ ಆಯಿತಾ. ಬ್ಲೈಂಡಾಗಿ ಯಾವುದೇ ಕಾರಣಕ್ಕೂ ಅದು ಯಾರೇ ಆಗಿರಲಿ, ಯಾವ ಯೂಟ್ಯೂಬರ್ ಆದರೂ ಆಗಿರಲಿ, ಯಾವನೇ ಆಗಿರಲಿ, ಬ್ಲೈಂಡಾಗಿ ಒಬ್ಬರನ್ನು ನಂಬೋದಕ್ಕೆ ಹೋಗಬಾರ್ದು ಆಯಿತಾ. ಈ ವಿಷಯನ ತಲೆಯಿಟ್ಕೊಳ್ಳಿ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.